ಸ್ನೇಹಿತರೆ, ಹೊಸದಾಗಿ ತೊಗೊಂಡಿರುವಂಥ ಮೊಬೈಲ್ನಲ್ಲಿ ವಾಟ್ಸಪ್ಪನ್ನು ಹೇಗೆ ಲಾಗಿನ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ನಾವು ಯಾವುದೇ ಒಂದು ಹೊಸ ಮೊಬೈಲನ್ನು ತೊಗೊಂಡಾದ ನಂತರ ಅದರಲ್ಲಿ ವಾಟ್ಸಪ್ಪನ್ನು ನಮ್ಮ ಮೊಬೈಲ್ ನಂಬರ್ ಮೂಲಕ ಲಾಗಿನ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಆಗ ನಾವು ಮೊಬೈಲನ್ನು ಸ್ಟಾರ್ಟ್ ಮಾಡ್ಕೊಳ್ತೇವೆ. ಸ್ಟಾರ್ಟ್ ಮಾಡಿಕೊಂಡಾದ ನಂತರ ಮೊದಲು ಪ್ಲೇಸ್ಟೋರಿಗೆ ಬರಬೇಕಾಗಿರುವಂಥದ್ದು. ಈ ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪ್ಲೇಸ್ಟೋರ್ನಲ್ಲಿ ಬಂದು ಇಲ್ಲಿ ವಾಟ್ಸಪ್ ಅಂಥೇಳಿ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ವಾಟ್ಸಪ್ ಅಂಥೇಳಿ ಸರ್ಚ್ ಮಾಡಿದಾಗ ಇಲ್ಲಿ ಈ ರೀತಿ ವಾಟ್ಸಪ್ ಅಂಥೇಳಿ ಇಲ್ಲಿ ಬಂದಿರುವಂಥದ್ದು. ಇದನ್ನು ಸರ್ಚ್ ಮಾಡ್ಕೊಳ್ತೀವಿ. ಇದನ್ನು ಸರ್ಚ್ ಮಾಡಿಕೊಂಡಾದ ನಂತರ ವಾಟ್ಸಪ್ ಆಲ್ರೆಡಿ ಮೊಬೈಲ್ನಲ್ಲಿ ಇದ್ದಿದ್ದಲ್ಲಿ ಅದನ್ನು ಅಪ್ಡೇಟ್ ಕೊಟ್ಕೊಳ್ಬೋದು, ಅಥವಾ ಒಂದು ವೇಳೆ ವಾಟ್ಸಪ್ ಮೊಬೈಲ್ನಲ್ಲಿ ಇರದೇ ಇದ್ದಲ್ಲಿ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇಲ್ಲಿ ಪ್ಲೇಸ್ಟೋರ್ನಲ್ಲಿ ಬಂದು ಈ ಒಂದು ಪ್ಲೇಸ್ಟೋರ್ನ ಮೂಲಕ ಈ ಒಂದು ವಾಟ್ಸಪ್ಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇದನ್ನು ಇನ್ಸ್ಟಾಲ್ ಮಾಡಿಕೊಂಡಾದ ನಂತರ ಇಲ್ಲಿ ಬಂದು ಓಪನ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಈಗ ವಾಟ್ಸಪ್ ಇಲ್ಲಿ ಬಂದಿರುತ್ತೆ. ಮುಂಚೆ ಇದರಲ್ಲಿ ಇತ್ತು, ಆದರೆ ನಾನು ಹೇಗೆ ಅಪ್ಡೇಟ್ ಮಾಡ್ಕೊಳ್ಬೇಕು ಮತ್ತು ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಪ್ಲೇಸ್ಟೋರ್ನಲ್ಲಿ ಹೋಗಿ ತೋರಿಸಿರುವಂಥದ್ದು. ಇಲ್ಲಿ ಬಂದಾದ ನಂತರ ಇಲ್ಲಿ ವಾಟ್ಸಪ್ ಅಂತ ಹೇಳಿ ಕಾಣಿಸ್ತಾ ಇದೆ. ಈ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇಲ್ಲಿ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿಕೊಂಡಾದ ನಂತರ ಇಲ್ಲಿ ಲ್ಯಾಂಗ್ವೇಜ್ ಕೇಳ್ತಾ, ವೆಲ್ಕಮ್ ಟು ವಾಟ್ಸಪ್ ಅಂತ ಹೇಳಿ ಬಂದಿರುವಂಥದ್ದು. ಇಲ್ಲಿ ಲ್ಯಾಂಗ್ವೇಜ್ ಕೇಳ್ತಾ ಇರುವಂಥದ್ದು ಇಂಗ್ಲೀಷು, ಹಿಂದಿ, ಮರಾಠಿ, ಕನ್ನಡ, ಹೀಗೆ ಬೇರೆ ಬೇರೆ ಭಾಷೆಗಳೆಲ್ಲ ಇಲ್ಲಿರುವಂಥದ್ದಾಗಿದೆ. ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇರುವಂಥದ್ದು. ಡಿಫಾಲ್ಟ್ ಲ್ಯಾಂಗ್ವೇಜ್ ಡಿವೈಸ್ ಲ್ಯಾಂಗ್ವೇಜ್ ಇರುವಂಥದ್ದು ಮತ್ತು ಡಿಫಾಲ್ಟ್ ಆಗಿರುವಂಥ ಸಹ ಲ್ಯಾಂಗ್ವೇಜ್ನಲ್ಲಿ ಇಲ್ಲಿ ಇಂಗ್ಲೀಷ್ ಬಂದಿರುವಂಥದ್ದು. ಈಗ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನೆಕ್ಸ್ಟ್ ನೋಡಿ, ಇಲ್ಲಿ ಕಂಟಿನ್ಯೂ ಅಂತ ಹೇಳಿದೆ. ಈ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಈ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಂತರ ಇಲ್ಲಿ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಹೇಳಿರುವಂಥದ್ದು. ವೆಲ್ಕಮ್ ಟು ವಾಟ್ಸಪ್ ಅಂತ ಹೇಳಿ ಬಂದಿದೆ. ಇಲ್ಲಿ ವಾಟ್ಸಪ್ ಅಂತ ಬಂದಾದ ನಂತರ ಇಲ್ಲಿ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಹೇಳಿರುವಂಥದ್ದು. ಇಲ್ಲಿ ಅಗ್ರಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಆದ ನಂತರ ಇಲ್ಲಿ ಕಂಟ್ರಿ ಕೇಳ್ತಾ ಇದೆ. ಇದು ಆದ ನಂತರ ಇಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗಿರುವಂಥದ್ದು. ನಾವು ಈಗಾಗಲೇ ವಾಟ್ಸಪ್ಪನ್ನು ಯೂಸ್ ಮಾಡ್ತಾ ಇದ್ದಿದ್ದೆ ಆದಲ್ಲಿ ಆ ನಂಬರನ್ನು ಸಹ ಎಂಟ್ರಿ ಮಾಡ್ಕೊಳ್ಬೋದು, ಅಥವಾ ಈಗ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇರುವಂಥ ಸನ್ನಿವೇಶದಲ್ಲಿ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇಲ್ಲಿ ಇಂಡಿಯಾ ಆಗಿ ಡಿಫಾಲ್ಟ್ ಆಗಿರುವಂಥದ್ದು ಬಂದಿದೆ. ಇಂಡಿಯಾನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಕಂಟ್ರಿ ಕೋಡ್ ಇರುವಂಥದ್ದು +91. ಇಂಡಿಯಾ ಆದರೆ +91 ಆಗಿರುವಂಥದ್ದು. ಇನ್ನು ಬೇರೆ ಕಂಟ್ರಿ ಆಗಿದ್ದಲ್ಲಿ ಇಲ್ಲಿ ಬೇರೆ ಬೇರೆ ಕಂಟ್ರಿಗೆ ಆಯಾ ಒಂದು ಕಂಟ್ರಿ ಕೋಡ್ ಇರುವಂಥದ್ದಾಗಿದೆ. ಇಲ್ಲಿ ಸೆಲೆಕ್ಟ್ ಮಾಡಿ ಯಾವ ಕಂಟ್ರಿ ಇರ್ತದೆ ಆ ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿರುವಂಥದ್ದು. ಇಲ್ಲಿ ಡಿಫಾಲ್ಟ್ ಆಗಿರುವಂತಹ ಒಂದು ಕಂಟ್ರಿ ಕೋಡ್ ಇರುವಂಥದ್ದು 91. ಇಂಡಿಯಾದ ಕಂಟ್ರಿ ಕೋಡ್ ಇರುವಂಥದ್ದು 91. ಇದು ಆನಂತರ ಇಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇಲ್ಲಿ ಮೊಬೈಲ್ ನಂಬರನ್ನು ನಾನು ಎಂಟ್ರಿ ಮಾಡ್ತೇನೆ ನೋಡಿ, ಅಥವಾ ಆಟೋಫಿಲ್ ಅಂತಲೂ ಸಹ ಮಾಡ್ಕೊಳ್ಬೋದಾಗಿರುವಂಥದ್ದು. ಇಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಆನಂತರ ಬರುತ್ತೇನೆ. ಇಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡ್ಕೊಂಡು ಬರಬೇಕಾಗಿರುವಂಥದ್ದು. ನಾನು ಮೊಬೈಲ್ ನಂಬರನ್ನು ಸ್ವಲ್ಪ ಹೈಡ್ ಮಾಡಿದ್ದೇನೆ. ನೀವು ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದಾಗಿರುವಂಥದ್ದಾಗಿದೆ. ಇಲ್ಲಿ ಇದಾದ ನಂತರ ಈಗ ಇಲ್ಲಿ ಬಂದಿರುವಂಥ ಮೊಬೈಲ್ ನಂಬರ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂಥೇಳಿ ಕೇಳ್ತಾ ಇರುವಂಥದ್ದಾಗಿರ್ತದೆ. ಈಗ ಮೊಬೈಲ್ ನಂಬರ್ ಕರೆಕ್ಟ್ ಆಗಿದ್ದಾಗ ಎಸ್ ಅಂಥೇಳಿ ಕಂಟಿನ್ಯೂ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಟು ಆಟೋಮೆಟಿಕಲಿ ವೆರಿಫೈ ವಿತ್ ಎ ಮಿಸ್ಡ್ ಕಾಲ್ ಟು ಯುವರ್ ಫೋನ್, ಅಲೋ ವಾಟ್ಸಪ್ ಟು ಮೆಸೇಜ್ ದಿಸ್ ಕಾಲ್, ಅಲೋ ವಾಟ್ಸಪ್ ಟು ಡೂ ಒನ್ ಟೈಮ್ ಚೆಕ್ಅಪ್. ಇಲ್ಲಿ ಮೆಸೇಜು ಮತ್ತು ಕಾಲ್ ಮೂಲಕ ಚೆಕಪ್ ಮಾಡುವಂಥದ್ದಾಗಿರ್ತದೆ. ಇಲ್ಲಿ ವೆರಿಫಿಕೇಷನ್ಗಾಗಿ ಕಾಲು ಅಥವಾ ಮೆಸೇಜ್ ನಾವು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿರುವಂಥದ್ದು. ಇಲ್ಲಿ ವೆರಿಫೈ ಅನದರ್ ವೇ ಸಹ ಇರುವಂಥದ್ದಾಗಿದೆ. ಇಲ್ಲಿ ಕಾಲ್ ಅಥವಾ ಮೆಸೇಜ್ ಮೂಲಕ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿರುವಂಥದ್ದು. ಇಲ್ಲಿ ಮೆಸೇಜ್ ಮೂಲಕ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಒನ್ ಟೈಮ್ OTP ಬರುತ್ತೆ. ಅದನ್ನು ಅಲೋ ವಾಟ್ಸಪ್ ಟು ಮೇಕ್ ಆ್ಯಂಡ್ ಮೆಸೇಜ್ ಫೋನ್ ಕಾಲ್ಸ್ ಅಂಥೇಳಿ ಕೇಳಿರುವಂಥದ್ದಾಗಿದೆ. ಅಲೋ ಅಂಥೇಳಿ ಕೊಟ್ಬಿಡಿ. ಇಲ್ಲಿ ಕೇಳಿರುವಂಥದ್ದನ್ನೆಲ್ಲ ಅಲೋ ಕೊಟ್ಟು ನೆಕ್ಸ್ಟ್ ಕಂಟಿನ್ಯೂ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಈಗ ಏನಾಗಿರುವಂಥದ್ದು ಆಟೋಮೆಟಿಕಲಿ ವೆರಿಫೈಯಿಂಗ್ ಆಗ್ತಾ ಇರುವಂಥದ್ದಾಗಿದೆ. ವೆರಿಫಿಕೇಷನ್ ಕಂಪ್ಲೀಟೆಡ್ ಅಂಥೇಳಿ. ಈ ಮೊಬೈಲ್ನಲ್ಲೇ ಸಿಮ್ ಕಾರ್ಡ್ ಇರೋದ್ರಿಂದ ಆಟೋಮೆಟಿಕ್ಕಾಗಿ ವೆರಿಫಿಕೇಷನ್ ಆಗ್ತದೆ. ವೆರಿಫಿಕೇಷನ್ ಆದ ನಂತರ ಕಂಟಿನ್ಯೂ ಅಂಥೇಳಿ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಈಗ ಕಂಟಿನ್ಯೂ ಅಂತೇಳಿ ಕ್ಲಿಕ್ ಮಾಡಾದ ನಂತರ ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಾಗಿರುವಂಥದ್ದು ಅಲೋ, ಎಲ್ಲ ಆಪ್ಷನ್ಸ್ಗಳನ್ನು ಅಲೋ ಕೊಡಬೇಕಾಗಿರುವಂಥದ್ದು. ಇದಾದ ನಂತರ ಪರ್ಮಿಷನ್ ಕೇಳ್ತದೆ, ಗಿವ್ ಪರ್ಮಿಷನ್. ಇಫ್ ಯು ಪರ್ಮಿಷನ್ ಬ್ಯಾಕ್ಡಪ್, ಇಲ್ಲಿ ಏನಾದರೂ ನಮ್ಮ ಒಂದು ಮುಂಚೆ ಇರುವಂತಹ ಬ್ಯಾಕಪ್ ಇಟ್ಟಿದ್ದೆ ಆದಲ್ಲಿ ನಾವು ಪರ್ಮಿಷನನ್ನು ಕೊಟ್ಟು ಬ್ಯಾಕಪ್ಪನ್ನು ತೊಗೊಳ್ಬೋದು. ಗೂಗಲ್ ಡ್ರೈವ್ನಲ್ಲಿ ಇಟ್ಟಿರುವಂಥ ಬ್ಯಾಕಪ್ಪನ್ನು ತೊಗೊಳ್ಬೋದು. ಇಲ್ಲಿ ಹೊಸದಾಗಿರೋದ್ರಿಂದ ಸ್ಕಿಪ್ ಅಂತ ಹೇಳಿ ಕೊಡ್ತಾ ಇದ್ದೇವೆ. ನೆಕ್ಸ್ಟ್ ಅಂತೇಳಿ ಇಲ್ಲಿ ನಿಮ್ಮ ನೇಮನ್ನು ಹಾಕ್ಕೊಳ್ಬೇಕಾಗಿರುವಂಥದ್ದು. ಇಲ್ಲಿ ಯಾವುದಾದ್ರೂ ನೇಮನ್ನು ಹಾಕ್ಕೊಳ್ಬೋದಾಗಿರುವಂಥದ್ದು. ಇಲ್ಲಿ ನೇಮನ್ನು ಹಾಕ್ಕೊಳ್ಳಿ. ನೇಮನ್ನು ಹಾಕ್ಕೊಂಡಾದ ನಂತರ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಬೇಕಾಗಿರುವಂಥದ್ದು. ಈ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಾದ ನಂತರ ಇಲ್ಲಿರುವಂಥ ಒಂದು ವಾಟ್ಸಪ್ಪು ಸ್ಟಾರ್ಟ್ ಆಗೋದಕ್ಕೆ ಪ್ರಾರಂಭವಾಗ್ತದೆ. ಇಲ್ಲಿ ನೋಡಿ, ಈ ಒಂದು ವಾಟ್ಸಪ್ಪು ಪ್ರಾರಂಭವಾಗಿರುವಂಥದ್ದಾಗಿದೆ. ಈಗ ವಾಟ್ಸಪ್ ಪ್ರಾರಂಭ ಆದ ನಂತರ ಇಲ್ಲಿ ಮೆಸೇಜಸ್ಗಳನ್ನು ಕಂಟಿನ್ಯೂ, ಈ ಒಂದು ಕಾಂಟ್ಯಾಕ್ಟ್ಸ್ನಲ್ಲಿರುವಂಥ ಮೆಸೇಜಸ್ಗಳನ್ನು ನಾವು ಕಂಟಿನ್ಯೂ ಆಗಿ ಮಾಡ್ಕೊಂಡು ಬರ್ಬೋದಾಗಿರುವಂಥದ್ದು. ಈ ರೀತಿ ನಾವು ವಾಟ್ಸಪ್ಗೆ ಫಸ್ಟ್ ಟೈಮ್ ಲಾಗಿನ್ ಆಗುವಂಥದ್ದು ಈ ಮೆಥಡ್ನಲ್ಲಿ ಇರುವಂಥದ್ದಾಗಿದೆ.